ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತಿಗೆ ಸಂಬಂಧಪಟ್ಟ ಹಾಗೆ ಒಂದು ಶಾಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನ್ಯೂಸ್ ಚಾನಲ್ಗಳಲ್ಲೂ ಸಹ ನೀವು ನೋಡಿರ್ಬೋದು, ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲೂ ಸಹ ಸಾಕಷ್ಟು ವಿಡಿಯೋಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಬರ್ತಾ ಇದೆ. ಏನು ಅಪ್ಡೇಟ್ ಬರ್ತಾ ಇದೆ, ನಿಜವಾಗ್ಲೂ ಹೀಗಾಗಿದೆಯಾ ಇಲ್ವಾ, ನಿಮಗೆ ಎಷ್ಟು ಕಂತುಗಳು ಬಂದಿದೆ, ಯಾವ ತಿಂಗಳ ಹಣ ಬಂದಿಲ್ಲ, ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ಈ ಕಳೆದ 3-4 ದಿನಗಳಿಂದ ನೀವು ನ್ಯೂಸ್ ಚಾನಲ್ನಲ್ಲಿ ನೋಡ್ತಾ ಇರ್ಬೋದು, ಮಾರ್ಚ್ 2026-27ನೇ ಸಾಲಿನ ಹಣನೇ ಬಿಡುಗಡೆ ಆಗಿಲ್ಲ. ಅದೊಂದು ತಿಂಗಳು ಸ್ಕಿಪ್ ಆಗಿಬಿಟ್ಟು ಅದಾದ ನಂತರ ಏಪ್ರಿಲ್, ಮೇ, ಜೂನ್ ಈ ರೀತಿಯಾಗಿ ಹಣ ಬಿಡುಗಡೆ ಆಗ್ತಾ ಇದೆ. ಮಾರ್ಚ್ ತಿಂಗಳ ಹಣ ಮಾತ್ರ ಇದುವರೆಗೂ ಬಿಡುಗಡೆನೇ ಆಗಿಲ್ಲ ಅಂತೇಳಿ ನ್ಯೂಸ್ ಚಾನಲ್ಗಳಲ್ಲಿ ನಿಮಗೆ ಮಾಹಿತಿ ಬರ್ತಾ ಇದೆ. ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವರ್ಷ ಲಾಸ್ಟ್ ಇಯರ್ 2025-26ನೇ ಸಾಲಿನ ಏನು ಫೆಬ್ರವರಿ, ಮಾರ್ಚ್ 2 ಕಂತುಗಳಿಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಅಪ್ಡೇಟ್ ಕೊಡ್ತಾ ಬರ್ತಾ ಇದ್ದೇವೆ. ಈಗ ಸರ್ಕಾರ ಇದ್ರ ಬಗ್ಗೆ ಸದನದಲ್ಲೂ ಕೂಡ ಚರ್ಚೆ ಆಯಿತು. ಆ 2 ತಿಂಗಳ ಹಣ ಹಣಕಾಸು ಇಲಾಖೆಯಿಂದನೇ ಬಿಡುಗಡೆ ಆಗಿಲ್ಲ. ಅದು 2 ತಿಂಗಳ ಹಣ ಹಣಕಾಸು ಇಲಾಖೆಯಿಂದನೇ ಬಿಡುಗಡೆ ಆಗೋದು ಬಾಕಿ ಇದೆ. ಆ ರೀತಿ ಏನಾದರೂ 2 ಕಂತು ಬಾಕಿ ಇದೆ ಅಂದರೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಓಕೆನಾ? ಹಾಗಾಗಿ ಆ ಒಂದು 2 ತಿಂಗಳ ಹಣ ಇದುವರೆಗೂ ಸಹ ಬರೋದು ಬಾಕಿ ಇದೆ. ಇದುವರೆಗೂ ಸುಮಾರು 32 ಕಂತುಗಳು ನಿಮಗೆ ಜಮಾ ಆಗಿದೆ. 33ನೇ ಕಂತಿನ ಹಣ ಕೂಡ ಬಿಡುಗಡೆ ಹಂತಕ್ಕೆ ಬಂದಿದೆ. ಈ ಬೆನ್ನಲ್ಲೇ ಇನ್ನೊಂದು ವಿಚಾರ ಹರಿದಾಡ್ತಾ ಇದೆ. ಇದರ ಬಗ್ಗೆ ಸರ್ಕಾರ ಯಾವುದೇ ರೀತಿ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಯಾವುದು ಮಾರ್ಚ್ ತಿಂಗಳ ಹಣ ಸರ್ಕಾರದ ಕಡೆಯಿಂದನೇ ಬಿಡುಗಡೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಅಫಿಷಿಯಲ್ ಆಗಿ ಸರ್ಕಾರದ ಕಡೆಯಿಂದ ಯಾವುದೇ ಇನ್ಫಾರ್ಮೇಶನ್ ಬಂದಿಲ್ಲ. ಬಟ್ ಆದರೆ ಆ ರೀತಿ ಏನಾದರೂ ಆಗಿದ್ರೆ ಸರ್ಕಾರ ಆದಷ್ಟು ಬೇಗ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಮಾಡಬೇಕು. ಯಾಕೆಂದರೆ ಈಗ ಆಲ್ರೆಡಿ ಕಳೆದ ವರ್ಷದ ಥರನೇ ಪೆಂಡಿಂಗ್ ಆಗ್ತಾ ಹೋದರೆ ಕಷ್ಟ ಆಗುತ್ತೆ. ಕಳೆದ ವರ್ಷ ಫೆಬ್ರವರಿ, ಮಾರ್ಚ್ ಹಣ ಇದುವರೆಗೂ ಸಹ ಬಿಡುಗಡೆ ಮಾಡಿಲ್ಲ. ಹಾಗಾದರೆ ಬಿಡುಗಡೆ ಆಗಿರುವಂಥ ಹಣ ಯಾವುದು? ಈಗೇನು ಲಾಸ್ಟು ಜುಲೈ 16ಕ್ಕೆ ಮತ್ತು ಆಗಸ್ಟ್ 4ನೇ ತಾರೀಕಿಂದ 2 ಕಂತು ರಿಲೀಸ್ ಆಗಿರೋದು, ಅದು ಯಾವ ತಿಂಗಳ ಹಣ? ಹಾಗಾದರೆ ಮಾರ್ಚ್ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗಿಲ್ಲ, ಯಾಕೆ ಬಿಡುಗಡೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಸರ್ಕಾರನೇ ಕೊಡಬೇಕಾಗಿದೆ. ಹಾಗಾಗಿ ಕಾದ್ ನೋಡೋಣ. ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕರೆ ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ಈಗ 32 ಕಂತುಗಳು, ಕಂತು ವೈಸ್ ನೋಡೋದಕ್ಕೆ ಹೋದರೆ 32 ಕಂತುಗಳು ರಿಲೀಸ್ ಆಗಿದ್ದು ನಿಜ. ಓಕೆನಾ? ಬಟ್ ಆದರೆ ಕಳೆದ ವರ್ಷ 2 ತಿಂಗಳು ಮತ್ತು ಈ ವರ್ಷ 1 ತಿಂಗಳು ಹಣ ಏನಾಯಿತು? ಹಾಗಾದರೆ ಎಲ್ಲಿ ಬಿಡುಗಡೆ ಆಗಿದೆಯಾ ಇಲ್ವಾ? ಕಳೆದ ವರ್ಷ 2 ತಿಂಗಳ ಹಣ ಬಿಡುಗಡೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗ ನಾವು ಆಲ್ರೆಡಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೇವೆ. ಬಟ್ ಮಾರ್ಚ್ ತಿಂಗಳ ಹಣದ ಬಗ್ಗೆ ನಮಗೂ ಕೂಡ ಡೌಟ್ ಇದೆ. ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಬೇಕಾಗಿದೆ. ಆದಷ್ಟು ಬೇಗ ಬಾಕಿ ಕಂತನ್ನು ರಿಲೀಸ್ ಮಾಡಬೇಕಾಗಿದೆ. ಹಾಗಾಗಿ ನಿರಂತರವಾಗಿ ನಿಮಗೆ ಇದೇ ರೀತಿ ಅಪ್ಡೇಟ್ಗಳು ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್